ಇನ್ನು ಮೂಡ ಅಕ್ರಮಕ್ಕೆ ತಿರುಗೇಟು ನೀಡೋದಕ್ಕೆ ಕಾಂಗ್ರೆಸ್ ಪ್ರತ್ಯಾಸ್ತ್ರವನ್ನ ಸಿದ್ಧಪಡಿಸಿದೆ. ಕೋವಿಡ್ ಸಂದರ್ಭದ ಹಗರಣಗಳನ್ನ ಬಯಲಿಗೆಳೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಪ್ಲಾನ್ ಮಾಡಿದೆ. ಏನು ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಮೂಡ ಅಕ್ರಮ ಪ್ರಕರಣ ಸದ್ದು ಮಾಡ್ತಾ ಇದೆ, ಅದಕ್ಕೆ ಕೋವಿಡ್ ಅಸ್ತ್ರ ಬಳಕೆಗೆ ಆ ಸಂದರ್ಭದ ಹಗರಣಗಳನ್ನ ಬಯಲಿಗೆಳೆಯೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿದೆ. ಕೇವಲ ಒಬ್ಬರೋ ಇಬ್ಬರನ್ನ ಸಲಿಕಿಸೋದಕ್ಕಲ್ಲ, ಬದಲಾಗಿ ಅಂದು ಸಚಿವ ಸಂಪುಟದಲ್ಲಿ ಇದ್ದಂಥ ಎಲ್ಲರನ್ನೂ ಕೂಡ ಸಿಲುಕಿಸೋದಕ್ಕೆ ಕೈಪಡೆ ಪ್ಲಾನ್ ಮಾಡಿದೆ. ಸುಧಾಕರ್ ಮಾತ್ರ ಅಲ್ಲ, ಇಡೀ ಕ್ಯಾಬಿನೆಟ್ ಅನ್ನ ಅಂದ್ರೆ ಅಂದಿನ ಕ್ಯಾಬಿನೆಟ್ ಅನ್ನ ಟಾರ್ಗೆಟ್ ಮಾಡೋದಕ್ಕೆ ಕಾಂಗ್ರೆಸ್ ಪಡೆ ಪ್ಲಾನ್ ಮಾಡ್ಕೊಂಡಿರೋದು. ಯಾಕಂದ್ರೆ ಮೂಡ ಪ್ರಕರಣ ಅಷ್ಟು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲಿ ಸಂಚಲನಕ್ಕೆ ಕಾರಣ ಆಗಿರೋದ್ರಿಂದ ಇದಕ್ಕೆ ಪ್ರತಿಯಾಗಿ ಬಿಜೆಪಿ ನಾಯಕರನ್ನು ಕೂಡ ಸಿಕ್ಸೋದಕ್ಕೆ ಕಾಂಗ್ರೆಸ್ ಈ ರೀತಿಯಾಗಿ ಪ್ಲಾನ್ ಮಾಡಿರೋದು. ಈಗಾಗಲೇ ಮಧ್ಯಂತರ ವರದಿಯನ್ನು ಕೂಡ ಮುಖ್ಯಮಂತ್ರಿಗಳು ಸ್ವೀಕಾರ ಮಾಡಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಈಗ ಮೂಡ ಅಸ್ತ್ರಕ್ಕೆ ಕೋವಿಡ್ ಹಗರಣದ ಮಧ್ಯಂತರ ವರದಿ ಸ್ವೀಕರಿಸುವ ಮೂಲಕ ಪ್ರತ್ಯಸ್ತ್ರ ಹೂಡಿದ್ದಾರೆ ಮುಖ್ಯಮಂತ್ರಿಗಳು. ಮೊದಲಿಗೆ ಸುಧಾಕರ್ ಒಬ್ಬರೇ ಟಾರ್ಗೆಟ್ ಅಂದ್ಕೊಳ್ಳಲಾಗಿತ್ತು, ಬಟ್ ಯಾರನ್ನೆಲ್ಲ ಟಾರ್ಗೆಟ್ ಮಾಡ್ತಾ ಇದೆ ಈ ಹಗರಣದ ಮೂಲಕ ಕಾಂಗ್ರೆಸ್? ಯಾಕಂತಂದ್ರೆ ಅವತ್ತಿನ ಕೋವಿಡ್ ಸಂದರ್ಭದಲ್ಲಿ ಬಿಜೆಪಿಯ ಯಡಿಯೂರಪ್ಪನವರ ಸರ್ಕಾರ ಇರ್ಬೋದು, ಹಾಗೆ ಬಸವರಾಜ ಬೊಮ್ಮಾಯಿಯವರ ಸರ್ಕಾರ ಇರ್ಬೋದು, ಈ ಎರಡೂ ಸರ್ಕಾರದಲ್ಲಿ ಕೋವಿಡ್ ನಿರ್ವಹಣೆ ಸಂದರ್ಭದಲ್ಲಿ ಪ್ರತಿಯೊಬ್ಬ ಜಿಲ್ಲಾ ಉಸ್ತುವಾರಿಗಳಿಗೂ ಕೂಡ ನಿರ್ವಹಣೆಯ ಉಸ್ತುವಾರಿಯನ್ನು ಕೊಟ್ಟಿದ್ರು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನಾವು ಸುಧಾಕರ್ ಅವರು ಒಬ್ಬರೇ ಕೂಡ ಉಸ್ತುವಾರಿಯನ್ನು ತೆಗೆದುಕೊಂಡಿರಲಿಲ್ಲ. ಜಿಲ್ಲಾ ಉಸ್ತುವಾರಿಗಳು ಹಾಗೆ ಬೆಂಗಳೂರಿನ ವಲಯವಾರು ಕೂಡ ಒಂದಷ್ಟು ಸಚಿವರು, ಅಂದಿನ ಸಚಿವರು ಉಸ್ತುವಾರಿಯನ್ನು ತೆಗೆದುಕೊಂಡಿದ್ರು. ಈ ನಿಟ್ಟಿನಲ್ಲಿ ಕೇವಲ ಸುಧಾಕರ್ ಅವರನ್ನ ಒಬ್ಬರನ್ನೇ ಇಲ್ಲಿ ಟಾರ್ಗೆಟ್ ಮಾಡಿದ್ರೆ ಅದು ಅಷ್ಟರ ಮಟ್ಟಿಗೆ ಸದ್ದಾಗಲ್ಲ, ಅಷ್ಟರ ಮಟ್ಟಿಗೆ ಅಲ್ಲಿನ ಒಂದಷ್ಟು ಹುಳುಕು ಹೊರಗಡೆ ಬರಲ್ಲ. ಈ ನಿಟ್ಟಿನಲ್ಲಿ ನೇರವಾಗಿ ಅಂದಿನ ಇಡೀ ಸಚಿವ ಸಂಪುಟವನ್ನೇ ಟಾರ್ಗೆಟ್ ಮಾಡಿದೆ. ಆದಲ್ಲಿ ನಮ್ಮ ಏನು ಅಸ್ತ್ರಗಳಿದೆಯಲ್ಲ ಅದು ಒಂದು ಲೆಕ್ಕಾಚಾರದಲ್ಲಿ ನೇರವಾಗಿ ಅಂದಿನ ತಪ್ಪುಗಳನ್ನು ಹೊರತರುವಂಥ ಸಾಧ್ಯತೆಗಳು ಹೆಚ್ಚಾಗುತ್ತೆ. ರಾಜ್ಯದಲ್ಲೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಸದ್ದಾಗುತ್ತೆ. ಈ ನಿಟ್ಟಿನಲ್ಲಿ ಮೂಡ ಪ್ರತ್ಯಸ್ತ್ರ ಅಂದರೆ ಮೂಡಕ್ಕೆ ಹೂಡಿರುವಂಥ ಈ ಹಗರಣಕ್ಕೆ ಏನು ಬಿಜೆಪಿ ನಾಯಕರು ಹೂಡಿದ್ರಲ್ಲ ಅದಕ್ಕೆ ಪ್ರತ್ಯಸ್ತ್ರವಾಗಿ ಈ ರೀತಿಯಾದಂಥ ಒಂದಷ್ಟು ತಂತ್ರಗಾರಿಕೆಯನ್ನು ರಾಜ್ಯ ಬಿಜೆಪಿ ನಾಯಕರ ವಿರುದ್ಧವಾಗಿ ಸರ್ಕಾರ ಮಾಡ್ತಿರುವಂಥದ್ದು. ನೋಡಿ, ಪ್ರಮುಖವಾಗಿ ನೀವು ಗಮನಿಸ್ಬೋದು, ಸುಧಾಕರ್ ಅವರು ಕೇವಲ ನಿರ್ವಹಣೆಯ ಜೊತೆಗೆ ಒಂದಷ್ಟು ಸಚಿವರಾಗಿದ್ದರೂ ಕೂಡ ಜಿಲ್ಲೆಯಲ್ಲೂ ಕೂಡ ಇದರ ನಿರ್ವಹಣೆಗೆ ಒಂದಷ್ಟು ಖರ್ಚು ವೆಚ್ಚಗಳನ್ನು ನೇರವಾಗಿ ಅವ್ರ ಕೈಯಲ್ಲೇ ಕೊಡ್ತಾ ಇದ್ರು. ಉದಾಹರಣೆಗೆ ಹೇಳೋದಾದ್ರೆ ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ ಇರ್ಬೋದು, ಕೋವಿಡ್ನ ಕಿಟ್ ಇರ್ಬೋದು, ಪ್ರತಿಯೊಂದು ಕೋವಿಡ್ನ ಸಲಕರಣೆಗಳೇನಿದೆಯಲ್ಲ ಅದರ ವಿಚಾರವಾಗಿ ಒಂದಷ್ಟು ಅಮೌಂಟನ್ನು ನೇರವಾಗಿ CM ಮುಖಾಂತರ ಹಾಗೆ ಅಂದಿನ ಸಚಿವರ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೋಗ್ತಾ ಇತ್ತು. ಹೀಗಾಗಿ ಅಂದಿನ ಕ್ಯಾಬಿನೆಟ್ ಸಚಿವರು ಸುಮಾರು 25ರಿಂದ 30 ಸಚಿವರು ಏನಿದ್ರು ಅಲ್ಲಿ ಲೆಕ್ಕಾಚಾರದಲ್ಲಿ ಆ ಸಚಿವರನ್ನು ಕೂಡ ಟಾರ್ಗೆಟ್ ಮಾಡೋಣ ಅಂತ ಈಗಾಗಲೇ CM ಸಿದ್ದರಾಮಯ್ಯ ಅವರು ಸಂಪುಟ ಸಚಿವರ ಜೊತೆಗೆ ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ಇದು ಯಾವಾಗ ಉದ್ಭವಿಸುತ್ತೆ ನೋಡಿ, ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ CM ಸಿದ್ದರಾಮಯ್ಯ ಅವರ ಒಂದಷ್ಟು ಚರ್ಚೆಗಳು ಈಗಾಗಲೇ ಕೋರ್ಟ್ನಲ್ಲಿ ಇರುವಂಥದ್ದು. ಈ ಕೋರ್ಟ್ನಲ್ಲಿ ಒಂದಷ್ಟು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದಲ್ಲಿ ಅಥವಾ CM ಸಿದ್ದರಾಮಯ್ಯ ಅವರು ಮೂಡ ಹಗರಣದಲ್ಲಿ ಮತ್ತಷ್ಟು ಬಂದಿಯಾಗಿದ್ದೇ ಆದಲ್ಲಿ ನೇರವಾಗಿ ಇದೇ ಪ್ರಕರಣವನ್ನು ಹೆಚ್ಚಿನ ಮಟ್ಟದಲ್ಲಿ ಹೊರತರೋಕೆ ರಾಜ್ಯ ಕಾಂಗ್ರೆಸ್ ಮಾಡುತ್ತೆ. ಹೀಗಾಗಿ ಸುಧಾಕರ್ ಅವರನ್ನ ಟಾರ್ಗೆಟ್ ಮಾಡುವುದರ ಜೊತೆಗೆ ಅವರ ಸಂಪುಟ ಸಚಿವರನ್ನು ಕೂಡ ಟಾರ್ಗೆಟ್ ಮಾಡಲಿಕ್ಕೆ ಈಗಾಗಲೇ ಲೆಕ್ಕಾಚಾರವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಿರುವಂಥದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.